ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಏನು ಹಂಗೆ ನೋಡ್ತಾ ಇದ್ದೀರಲ್ಲ ದುರುದುರುನು. ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಏನು ಒಂದೇ ಸಮನೆ ನುಂಗರಂಗೆ ನೋಡ್ತಾ ಇದ್ದೀರಾ? ಏನು ನುಂಗ್ತೀರಾ? ಅವ್ರ ಮಾತು ಕೇಳ್ಬಿಟ್ಟು ಹಿಂಗೆ ದುರುದುರು ನೋಡ್ತಾ ಇದ್ದೀರಾ ನನ್ನ? ಏನು ನುಂಗ್ತೀರಾ? ನುಂಗ್ರಿ ನೋಡೋಣದಲ್ಲಿ ನುಂಗ್ತೀರೇನು? ಕಣ್ಣು ಹಂಗೆ ಮಣ 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 ಬಿಡ್ಕೊಂಡು ಹೆಂಗೆ ನೋಡ್ತಾ ಇದ್ದೀರಾ? ಬಗ್ಗೆ ಏನೋ ಒಂದು ಬೆಲೆ ಗೌರವ ಇಟ್ಕೊಂಡಿದ್ದೆ. ನಿನ್ನ ಹತ್ರ ಇಂಥ ಕಚಡ ಬುದ್ಧಿ ಐತೆ ಅಂತ ನನಗೆ ಗೊತ್ತಾಗಲಿಲ್ಲ. ಇವತ್ತು ಗೊತ್ತಾಯಿತು. ಅಲ್ಲ ವರ್ಷನ ಹತ್ರ ಅಷ್ಟೊಂದು ನಿನಗೆ ಮೋಸ ಮಾಡಿ ಅಷ್ಟೊಂದೆಲ್ಲ ಅವ್ರು ಮಾಡಿರೋರನ್ನ ಇನ್ನೊಬ್ರು ಆಗಿದ್ರೆ ಕಣ್ಣೆತ್ತಿ ಸಮೇತ ನೋಡ್ತಿರ್ಲಿಲ್ಲ, ಕಣ್ಣ ಸಮೇತ ನೋಡ್ತಿರ್ಲಿಲ್ಲ, ತಲೆ ಎತ್ತಿ ನೋಡ್ತಾ ಇರಲಿಲ್ಲ. ಹೋಗಿ ಅಂಥವ್ರ ಹತ್ರ ಚೆನ್ನಾಗಿರೋಣ ಆಸ್ತಿಗೋಸ್ಕರನ ಅಂತ ಹೇಳಿ ಮತ್ತೆ ಅವನ ಹತ್ರ ಚೆನ್ನಾಗಾಗೋ ನೋಡಿದ್ಯಲ್ಲ ನೀನು. ಎಷ್ಟು ನಿನಗೆ ಮನಸ್ಸಲ್ಲಿ ಆಸೆ ಇರಬೇಡ ಸುಗುಣ. ಭಾಳ ದುರ್ಬುದ್ಧಿ ಐತೆ ಕಣೆ ನಿನ್ನ ಹತ್ರ ಭಾಳ ಐತೆ ಬಿಡು. ನಾನು ಏನೋ ಅಂದ್ಕೊಂಡಿದ್ದೆ. ಅಯ್ಯೋ ಸುಮ್ಮನಿರು. ಅವ್ರು ಯಾರೋ ಹೇಳಿದ್ರು ಅಂತೇಳಿ ನೀವೇನು ಕೇಳ್ಕೊಂಡು ಇಲ್ಲಿ ನನ್ನ ಮಗಳ ಗಲಾಟೆ ಮಾಡಬೇಡ್ರಿ. ಚೆನ್ನಾಗಿದ್ದಾರಲ್ಲ, ಏನಾನ ಮಾಡಿ ಕೆಡ್ಸಾನ, ಗಂಡನ ಚೆನ್ನಾಗಿ ದುಡಿತಾನೆ ಅಂತ ಹೇಳಿ ಅವನು ತಾರ ತಿರುಗಿ ತಂದಿಕ್ಕಕ್ಕೆ ಬಂದವನವನು. ಎಲ್ಲರೂ ಚೆನ್ನಾಗಿದ್ದಾರೆ, ಮನೆಯಾಗೆ ಗಂಡನು ದುಡಿತಾನೆ ಅಂತ ಹೇಳಿ ಇವಾಗ ಎಲ್ಲ ಜಗಳ ತಂದಿಕ್ಕಕ್ಕೆ ಬಂದಿರೋದವರು. ಅವ್ರೇನು ಜಗಳ ತಂದಿಕ್ಕಕ್ಕೆ ಬಂದಿಲ್ಲ, ಇರೋದೇ ಹೇಳಿರೋದು. ಋತುನು ಇರೋದೇ ಹೇಳಿದ್ದು. ಅಯ್ಯೋ 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 ಋತು 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 ಏನು ಸೀಮೆ ಕಿಲ್ದವಳ ಅವಳು ಋತು ಅನ್ನೋಳು. ಏನು ನೀನು ಋತು ಅಂತ ಹೇಳ್ತಾ ಇದೆಯಲ್ಲ? ಯಾಕಂದರೆ ನಿಮ್ಮಿಬ್ರು ಲವ್ ಮಾಡೋದಕ್ಕೆ ಅವಳು ಹೆಲ್ಪ್ ಮಾಡ್ತಾ ಇದ್ದಾಳಲ್ಲ, ನೀನು ಪ್ರೀತಿ ಲವ್ ಮಾಡೋದಕ್ಕೆ. ಅದಕ್ಕೆ ಋತು ಋತು ಅಂತ ಹೇಳಿ ಅವಳು ನಮ್ಮ ಮೇಲಕ್ಕೆ ಎತ್ತಿ ತೋರಿಸ್ತಾ ಇದೆಯಲ್ಲ. ಅವಳೇನು ದೊಡ್ಡ ವ್ಯಕ್ತಿ ಅನ್ನೋ ಥರ ಋತು ಋತು ಅಂತ ಹೇಳಿ ಹೇಳ್ತಾ ಇದೆಯಾ. ಯಾಕಂತಂದರೆ ನಿಮ್ಗೆಲ್ಲದಕ್ಕೂ ಅವಳು ಹೆಲ್ಪ್ ಮಾಡ್ತಾಳಲ್ಲ ಅದಕ್ಕೆ. ಏಯ್ ನೀನು ಏನೇ ಹೇಳೆ, ನನ್ನ ಮಗ ಯಾರನ್ನ ಇಷ್ಟಪಡ್ತಾ ಇದ್ದಾನೋ ಆ ಹುಡುಗಿ ಜೊತೆಗೇನೆ ನನ್ನ ಮಗನ ಮದುವೆ ಮಾಡ್ತೀನಿ. ಆ ಹುಡುಗಿನೇ ನನ್ನ ಮನೆ ಸೊಸೆ ಕಣೆ. ಈಗಲೇ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ ಕೇಳ್ತೀನಿ. ಈ ಮನೆ ಸೊಸೆ ಆಗೇ ಆಗುತ್ತೆ ಆ ಹುಡುಗಿ. ನನ್ನ ಮಗ ಅಷ್ಟು ತುಂಬ ಇಷ್ಟಪಟ್ಟವನೇನ ಮೇಲೆ ನಾನು ಯಾವತ್ತೂ ಅದನ್ನು ತಡೆಯೋದಿಲ್ಲ. ಈ ಮನೆ ಸೊಸೆ ಆ ಹುಡುಗಿನೇ ಕಣೆ. ನಾನು ಒಪ್ಪೋದಿಲ್ಲ. ಅದೇಂಗೆ ಅವಳು ಈ ಮನೆ ಸೊಸೆ ಆಗ್ತಾಳೆ? ನಾನೆಲ್ಲ ನೋಡಿ ಮದುವೆ ಮಾಡ್ತೀನಿ. ಸುಮ್ಮನಿರ್ಬೇಕು ಅವನು. ಇಲ್ಲೆಲ್ಲ ಬೇಡ, ಈ ಊರಾಗೆ ಜನ ಸರಿ ಇಲ್ಲ. ಅದಕ್ಕೇನೆ ಬೇರೆ ಕಡೆಗೆಲ್ಲ ದೂರ ಹೆಣ್ಣು ನಾನೆಲ್ಲ ನೋಡಿ ಮದುವೆ ಮಾಡ್ತೀನಿ. ಸುಮ್ಮನೆ ಇರೋ ಕೇಳು ಅಷ್ಟೇನೆ. ನಿಮ್ದೇನು ನಡ್ಸಕ್ಕೆ ಬರಬೇಡ್ರಿ, ನಂದೇ ನಡಿಬೇಕು ಅಷ್ಟೇ ಈ ಮನೆಯಾಗೆ. ಏನೇ ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ? ನಿನ್ನ ನಡಿಬೇಕಾ? ಈ ಮನೆಯಾಗ ನೀನು ದುಡಿತೀಯೋ ನಾನು ದುಡಿತೀನೋ? ಏಯ್ ಬಿಡಪ್ಪ, ಒಯ್ಬೇಡ ಬಿಡು. ಬೇಡ, ನೀನು ಏನೇ ಮಾಡೆ ನಿನ್ನ ಕೈಲಿಂದಾನ ಈ ಮದುವೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀನು ಏನು ಮಾಡ್ಕೊಂತೀಯ ಮಾಡ್ಕ. ನಿನ್ನ ಬುದ್ಧಿಗೆ ಗೊತ್ತಾಯ್ತಲ್ಲ. ನಿನ್ನ ಮೇಲೆ ನನ್ನ ಹತ್ರ ₹1 ಇಸ್ಕೊಳ್ಳಿ ನೋಡೋಣ. ನೀನು ₹1 ನನ್ನ ಕೈಯಾರೆ ದುಡ್ದಿರೋದನ್ನ ನಾನು ಇಷ್ಟು ದಿವಸ ನಿನ್ನ ಮೇಲೆ ಏನೋ ಒಂದು ಬೆಲೆ ಗೌರವ ಇಟ್ಕೊಂಡು ನಾನು ದುಡ್ದಿರೋ ದುಡ್ಡೆಲ್ಲ ತಗೊಂಬಂದು ಕೊಡ್ತಿದ್ದೆ. ಏನೋ ಬಿಡು ನನ್ನ ಹೆಂಡ್ತಿ ಒಳ್ಳೆಯವಳು, ಅವತ್ತು ನನ್ನ ಕಷ್ಟಕ್ಕಾದ್ಲು ಅಂತ ಹೇಳಿ. ಆದರೆ ನಿನ್ನ ಹತ್ರ ಇಂಥ ಬುದ್ಧಿ ಐತೆ ಅನ್ನೋದು ನನಗೆ ಮುಂಚೆಗೆ ಗೊತ್ತಾಗಿದ್ರೆ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ನನ್ನ ಮಕ್ಳನ್ನ ನಾನು ಹೆಂಗೋ ದೊಡ್ಡವ್ರನ್ನ ಮಾಡ್ತಿದ್ದೆ. ಹೆಂಗೋ ಅಷ್ಟು ಕಷ್ಟ ಬೀಳೋದು ಬಿದ್ದಿದ್ದೆ, ಹೆಂಗೋ ಇನ್ನೂ ಸ್ವಲ್ಪ ಕಷ್ಟ ಬೀಳ್ತಿದ್ದೆ. ನಿನ್ನ ಹತ್ರ ಇಂಥ ದುರ್ಬುದ್ಧಿ ಐತೆ ಅನ್ನೋದು ಗೊತ್ತಾಗಿದ್ರೆ. ನಾವು ಮಾತಾಡಬಾರ್ದು ಬಿಡು ಅಂತ ಹೇಳಿ ಇಷ್ಟು ದಿನ ಸಹಿಸ್ಕೊಂಡಿದ್ದೀವಪ್ಪ. ಯಾಕಂತಂದರೆ ನಿನ್ನ ಮಕ್ಕ ನೋಡಿಕೊಂಡು ನಮ್ಮಪ್ಪ ಒಳ್ಳೆಯವರು, ನಮ್ಮ ಅಪ್ಪನ ಮಕ್ಕ ನೋಡಬೇಕು ನಾವು ಅಂತ ಹೇಳಿ ನಿನ್ನ ಮಕ್ಕ ನೋಡ್ಕೊಂಡು ನಾನು ಇಷ್ಟು ದಿವಸ ಸುಮ್ಮನಿದ್ದೀನಿ. ಇಷ್ಟೊತ್ತಿಗೆ ಇವ್ರ ಬಂಡವಾಳ ನಾನು ಯಾವಾಗಲೂ ಬಯಲು ಮಾಡ್ತಿದ್ದೆ. ನನಗೂ ಎಲ್ಲ ನಾನು ಕಣ್ಣಿಂದಾನೇ ನೋಡಿದ್ದೀನಿ. ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಿದ್ದು, ಇವ್ರು ಅವ್ರ ಹತ್ರ ಮಾತಾಡ್ತಿದ್ದು ಎಲ್ಲ ನೋಡಿದ್ದೀನಿ. ನಮ್ಮ ಅಪ್ಪನಿಗೆ ಮೋಸ ಆಗ್ತಿದ್ರು. ನಾನು ಯಾಕೆ ಹಿಂಗಿರ್ಬೇಕು ಅಂತ ನಾನು ತುಂಬ ಬೇಜಾರಾಗಿದ್ದೀನಿ. ಏನು ಮಾಡಲಿ ಹೇಳೋಕ್ಕಾಗ್ದಲೇ ನಾನು ನನಗೆ ನಾಚಿಕಾಗೋದು ಹೇಳೋದಕ್ಕೆ. ಅದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಮನೇಲಿದ್ರೂ ಅವ್ರ ಜೊತೆ ಮಾತಾಡೋರಂದ್ರೆ ಈ ಅಮ್ಮ ಎಂಥವ್ರು ಇರ್ಬೋದು. ಸುಮ್ಮನೆ ಹೊಡಿಬೇಡ್ರಿ, ಸುಮ್ಮನೆ ಬಿಟ್ಬಿಡ್ರಿ. ನೋಡು ಸುಮ್ಮನೆ ಇದ್ರೆ ಸರಿ. ಮುಚ್ಚು ಬಾಯಿ. ನಿನ್ನ ಮನಸ್ಸಲ್ಲೇನು ಇಲ್ಲೇ ಮದುವೆ ಮಾಡಬಾರ್ದು, ಇಲ್ಲೇ ಮದುವೆ ಮಾಡಿದ್ರೆ ಇವ್ರ ಪಾಡಿಗೆ ಇವ್ರು ಚೆನ್ನಾಗಿರ್ತಾರೆ, ನನ್ನ ಮಗನಿಗೆ ಮದುವೆ ಮಾಡಬಾರ್ದು ಅಂತಲೇ ನಿನ್ನ ಮನಸ್ಸಲ್ಲಿರೋದು. ನಿನಗೆ ಆಸ್ತಿ ಅಂತೇಳಿ ತುಂಬ ತಲೆಯಲ್ಲಿ ಐತೆ ಕಣೆ. ಆಸ್ತಿ ಬೇಕು, ಆಸ್ತಿ ಮಾಡಬೇಕು ಅಂತ ದುಡ್ದು ಮಾಡು. ನೀನು ದುಡ್ದು ಮಾಡೇ ಆಸ್ತಿನ. ಯಾರು ಬೇಡನ್ನಲ್ಲ. ಬೇರೆಯವ್ರ ಸೊತ್ತಿಗೆ ಯಾವತ್ತೂ ಆಸೆ ಬೀಳ್ಬಾರ್ದು ಕಣೆ ಯಾರೂ. ಬಿಡಪ್ಪ ಅತ್ತ. ಅಲ್ಲೋಡು ಅವ್ರ ಮಾತು ಕಟ್ಕೊಂಡು ನೋಡು ಅವ್ರು ಹಚ್ಚಿಕ್ಕೆ ಹೋಗ್ಬಿಟ್ರು. ಇಲ್ಲಿ ಯಾರನ ಒಯ್ದಾಡ್ಲಿ ಹೇಳಿ ಯಾರನ ಅಲ್ಲ. ಇನ್ನೊಬ್ರು ಮಾತು ಕಟ್ಕೊಂಡು ನೀವು ಇಲ್ಲಿ ಮನೆಯ ಜಗಳ ಮಾಡ್ಕೊಂಡ್ರೆ ನಿಮ್ಮ ಬುದ್ಧಿ ಇಲ್ಲ ಅಂತಾರೆ. ಅಲ್ಲ ನೀವು ಮನೆಯಾಗ ಗುದ್ದಾಡ್ಕೊಂಡು ನಿಮ್ಮ ಮನೆಯಾಗೆಲ್ಲನ ಅದ್ವಾಗದ ಅವ್ರ ಮನೆಯಾಗ ನೋಡಿ. ಇವಾಗ ಅಣ್ಣ ತಮ್ಮಗಳು ಘನವಾಗ ಇದ್ದಾರೆ. ಇವಾಗ ಅಣ್ಣ ತಮ್ಮಗಳು ಮಾತಾಡ್ಸಲ್ಲಂಬ ನನ್ನ ಮಗ ನೋಡಿ ಇವಾಗ ಹೆಂಗೆ ಚೆನ್ನಾಗಿದ್ದಾರಲ್ಲ. ಏನನ ಮಾಡಿ ನನ್ನ ಬಿಟ್ಟು ಸೆನಕ ಇದ್ದಾಳಲ್ಲ ಅಂಬೋದೊಂದು ಹೊಟ್ಟೆ ಕಿಚ್ಚಿಗೆ ಹಿಂಗೆ ತಂದಿಕ್ಕೆ ಹೋಗವನೆ. ಅವ್ರ ಹತ್ರ ಇವಾಗ ಒಳ್ಳೆ ಬುದ್ಧಿ ಐತೆ. ಒಳ್ಳೇದು ಮಾಡ್ತಾ ಇದ್ದಾರೆ. ನೀನೇನೇ ಆದರೂ ಪರವಾಗಿಲ್ಲ, ನಾನು ಮದುವೆ ಮಾಡ್ತೀನಿ ಲಿಕ್ಕಿ ಪ್ರೀತಿ ಜೊತೆಗೆ ಅಂತ ಹೇಳೋವ್ರೆ. ನಿನಗೆ ಒಳ್ಳೇದು ಮಾಡ್ತಾ ಇರೋದಕ್ಕೆ ನಿನಗೆ ಒಳ್ಳೆಯವನಾಗಿ ಕಾಣ್ತಾ ಇದ್ದಾರೆ. ಅವನೇನು ಮಾಡ್ತಾ ಇರೋದು? ಇವಳು ನನ್ನ ಡೈವರ್ಸ್ ಕೊಟ್ಟಾಗಿಂದ ಹೆಂಗೂ ಚೆನ್ನಾಗಿದ್ದಾಳಲ್ಲ. ಇವಳು ಏನಾನ ಮಾಡಿ ಮನೆಯಾಗ ಜಗಳ ತಂದಿಕ್ಬೇಕು, ಇವರಿಬ್ಬರನ್ನ ದೂರ ಮಾಡಬೇಕು ಅಂಬೋದನ್ನು ಮನಸ್ಸಿನಾಗಿರೋದು. ಹೊಡಿಬೇಡ್ರಿ, ಬಿಡ್ರಿ ಹೊಡಿಬೇಡಿ. ಹೊಡಿದಕ್ಕೆ ಹಂಗೆ ಸುಮ್ಮನೆ ಬಿಡ್ತಾರೇನೆ ನಿನ್ನ? ಒದಿನಂಗೆ ಸುಮ್ಮನೆ ಬಿಡ್ತಾರೆ? ಇಂಥ ಕೆಲಸ ಮಾಡಿದ್ಯಲ್ಲ. ಅಲ್ಲ ನನ್ನ ಗಂಡ ಇದನ್ನಲ್ಲ, ಯಾರನ್ನ ಏನಂದ್ರೆ ನಾನು ಹಿಂಗೆ ಮಾಡಿದ್ರೆ ಎಂಬುದು ಬೇಡವಾ ನಿನಗೆ? ಅವನಂತೂ ಅಂಥ ಕೆಲಸ ಮಾಡಿದ್ದೆ, ಅವನಂತೂ ಕಚ್ಚಡ.
ನೀನು ಬುದ್ಧಿವಂತಲಾಗಿ ನೀನಾದ್ರೂ ಎಚ್ಚರಿಕೆ ತಗೊಂಡು ನೀನು ಸರಿಯಾಗಿರ್ಬೇಕು ತಾನೆ. ಹಾಂ, ನೀನು ಸರಿಯಾಗಿರ್ಬೇಕು ತಾನೆ. ಅವನಿಗೇನು, ಅವನು ಎಲ್ಲನಾತು ಹೊಟ್ಟಸ್ತಿರತ್ತ ಉಮ್ತೀನಿ ಅಂತಾನೆ. ಹೊಟ್ಟಸ್ತಿರೋರು ಉಮ್ತಾರೆ, ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಎಲ್ಲನಾಯ್ತು ಊಟ ಮಾಡಿಬಿಡ್ತಾರೆ ಅವರು. ನೀನೆಂಥವಳು? ಹಾಂ, ನೀನೆಂಥವಳು ಅಂತ ಇನ್ನೊಬ್ರು ಯಾರಾದರೂ ಆಗಿದ್ರೆ ಅವ್ನ ಮುಖ ನೋಡೋದಕ್ಕೂ ಅಸಹ್ಯ ಮಾಡ್ಕೊಂಬರ್ಕಣಿ. ನನಗೆ ಹಿಂಗೆ ಮೋಸ ಮಾಡ್ದ ಅಂತ ಹೇಳಿ ಎಷ್ಟು ನಿಜ ಇವತ್ತು ಅಂಥವ್ರು ನೋಡಿಬಿಟ್ರೆ ಬೆಂಕಿ ಆಡ್ದಂಗೆ ಆಡಬೇಕು. ಅಂತದ್ರಾಗ ನೀನು ನಿನ್ನೂ ಬಾ ಇಬ್ಬರು ಚೆನ್ನಾಗಿರೋಣ ಅಂತ ಕರೆದಿದೆಯಲ್ಲ, ನಿನ್ನ ಲೋಫರ್ ಕಣೆ, ಲೋಫರ್. ಹುಟ್ಟು ಕಚಡ ಬುದ್ಧಿ ಐತೆ ನಿನ್ನ ಹತ್ರ. ಸರಿ ಆಯ್ತಾ ಹೇಳಪ್ಪ. ನನ್ನ ಹತ್ರ ಕಚಡ ಬುದ್ಧಿ ಐತೆ, ನಾನು ಕಾಚಡ, ನಾನು ಒಳ್ಳೆಯವಳಲ್ಲ, ನಾನು ಲೋಫರು, ನಾನು ಲಫಂಗ, ಎಲ್ಲ ನಾನೇ. ಎಲ್ಲ ನಾನೇ. ಬೇರೆ ಮತ್ತು ನಾನು ಅವತ್ತು ಎಲ್ಲ ನಾನು ಮಾಡಿಕ್ಕಿ ನಿಮ್ಮ ಮಕ್ಕಳನ್ನೆಲ್ಲ ದೊಡ್ಡರು ಮಾಡಿದ್ದಕ್ಕೆ ಅನ್ರಿ ಅನ್ನಿಸ್ಕೊಂತೀನಿ. ನೀನು ಅನ್ಬೇಕು, ನಿನ್ನ ಮಕ್ಕಳು ಅನ್ಬೇಕು, ಎಲ್ಲರೂ. ನಾನು ಯಾಕಂದ್ರೆ ನಾನು ಇಲ್ಲಡು, ನಾನು ಸಹಾಯ ಮಾಡಿದರ್ತಾಗೆಲ್ಲ ಬರೀ ಅನ್ನಿಸ್ಕೊಂಡಿರೋದೆ. ನೀವೊಬ್ರು ಬಾಕಿ ಇತ್ತು, ನೀವು ಅನ್ಬೇಕಾಗಿತ್ತು. ಅನ್ರು. ಎಷ್ಟು ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಅಂಥವ್ರೆ ನಮಗೆ ಮೂಲ ಆಗ್ತಾರೆ. ನಾನು ಅವನ್ನ ಕರ್ದು ಊಟಕ್ಕೆ ಇಡ್ತೆ. ಆ ಮನೆಯ ತಿಂದ ಮನೆಗೆ ಜನತೆ ಎಣಿಸೋದ. ಅವಳು ಋತು ಸಣ್ಣಳಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಇವತ್ತು ಅವಳೇ ನನಗೆ ಮೂಲವಾಗವ್ರೆ. ನಾನು ನೋಡ್ಕೊಂಡವರೆಲ್ಲ ನನ್ನ ಶತ್ರುಗಳಾಗವ್ರೆ. ಅದಕ್ಕೆ ಮತ್ತೆ ಇನ್ಮೇಲೆ ನೋಡು. ಅಲ್ಲ ನಮ್ಮ ಪ್ರವಿ ಅವನ್ನ ನಾನು ಟೂರ್ ಕಳಿಸ್ತಿದ್ದೆ 5,000 ರೂಪಾಯಿ ಕೊಟ್ಟು. ನನ್ನ ಮಗ ಅವನು, ನನ್ನ ತಮ್ಮ ಅವನ ಮೂಲವಾಗ್ಯವನೇ ನನಗೆ. ಎಲ್ಲ ಬರೀ ಹಿಂಗೆ ನನಗಾಗಿರೋದು. ನಾನಿಲ್ಲೋಣ ಆ ಚೈತ್ರ ಅಕ್ಕನ ಮಕ್ಕಳು 2 ಮಕ್ಕಳು ಅಂತೇಳಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅವರು ನನಗೆ ಮೂಲವಾದರು. ಎಲ್ಲ ನಾನು ನೋಡ್ಕೊಂಡಾರೆಲ್ಲ ನನಗೆ ಮೂಲವಾಗ್ತಾ ಇದ್ದಾರೆ ನನಗೆ. ಅದಕ್ಕೆ ಮತ್ತೆ ಯಾರು ಎಂಬಕ್ಕೆ ಹೋಗ್ಬಾರ್ದು. ನಾವು ಇಕ್ಕಿ ಕೊಟ್ಟಾರು ನಮಗೆ ಶತ್ರುಗಳಾಗ್ತಾರೆ, ನಮಗೇನೆ ಮೂಲ ಆಗ್ತಾರೆ. ಅದಕ್ಕೆ ಮತ್ತೆ ಯಾರು ಎಂಬಕ್ಕೆ ಹೋಗ್ಬಾರ್ದು. ನಿನ್ನೇನೇ ಅಂದ್ರೆ ನಂಬಲ್ ಕಣೆ. ಇನ್ಮೇಲಿಂದ ನನ್ನ ಕೈ 1 ರೂಪಾಯಿ ಇಸ್ಕಳೆ ನೋಡೋಣ ನೀನು. ಇಲ್ಲಡ, ನೀನು ಅಲ್ಲಿಕ್ಕೆ ನೀನೇನು ಟೆನ್ಷನ್ ತಬೇಡ. ನಾನು ಆ ಹುಡುಗಿ ಜೊತೆಗೇ ಮದುವೆ ಮಾಡಿಸ್ತೀನಿ ನಿನಗೆ, ಸರಿನಾ? ನಾನು ಹೋಗ್ತೀನಿ, ಒಳ್ಳೆ ದಿನ ನೋಡಿಕೊಂಡು ನಾನು ಯಾರನ್ನ ಕರ್ಕೊಂಡು ಹೋಗ್ಬೇಕೋ ಹೋಗಿ ಆ ಹುಡುಗಿನ ಕೇಳಿ, ಅವ್ರ ಮನೆಯಾಗ ಅವ್ರ ಅಪ್ಪ ಅಮ್ಮನ ಕೇಳಿ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ನೀನು ಟೆನ್ಷನ್ ತಬೇಡ. ಆ ಹುಡುಗಿನೇ ನಮ್ಮ ಮನೆ ಸೊಸೆ. ಹ್ಞೂನಪ್ಪ, ಪ್ರೀತಿ ಅದಕ್ಕೆ ತುಂಬ ಒಳ್ಳೆಯವರು. ಅವ್ರನ್ನೇ ಮದುವೆ ಮಾಡ್ಕೊಳ್ಳಿ ಅಪ್ಪ, ಪ್ಲೀಸ್ ಅಪ್ಪ. ಸರಿ ಆಯ್ತಪ್ಪ, ನಾನು ಹೋಗಿ ಅವ್ರ ಅಪ್ಪ ಅಮ್ಮನ ಕೇಳಿ, ನಾವು ಅವ್ರ ಅಪ್ಪ ಅಮ್ಮನೆಲ್ಲ ಕೇಳಬೇಕು. ಕೇಳಿ ಹೇಳಿ ಎಲ್ಲ ಮಾಡ್ಬೇಕಣಪ್ಪ. ಸುಮ್ಮನಿರು, ಎಲ್ಲ ಕೇಳಿ ಒಪ್ಪಿಸಿ ಮದುವೆ ಮಾಡೋಣ. ಅಯ್ಯೋ, ನಿನ್ನಂತರ ಮನೆಗೆಲ್ಲ ಹೇಳ್ಕೊಡ್ತಾರೆ ಹೇಳು. ಅವಳೆಲ್ಲನ ಮುಂಚೆ ಅವಳದೆಲ್ಲ ಮರ್ತವಳೆ. ಮಾವಿನ ಗಿಡ ಹತ್ತಿ ಮಾವಿನಕಾಯಿ ತಿಂತಿದ್ದು ಎಲ್ಲನ ಅವ್ರ ಗಂಡ ಊರು ತುಂಬ ಓಡಾಡ್ಕೊಂಡು ಕುಡ್ದು ಓಡಾಡ್ತಿದ್ದು ಅದನ್ನೆಲ್ಲ ಮರ್ತವಳೆ. ಈಗ ಅವಳು ಮನೆ ಕಟ್ಟಿರೋದಕ್ಕೆ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾಳೆ. ಸ್ಟ್ಯಾಂಡರ್ಡ್. ಅವಳೆಲ್ಲಿ ನಿಮ್ಮಂಥವ್ರಿಗೆಲ್ಲ ಕೊಡ್ತಾಳೆ ತಗ. ಕೇಳಕ್ಕೆ ಹೋಗಿ ಯಾಕೆಲ್ಲ ಅನ್ನಿಸ್ಕೊಂಬತ್ತೀಯ, ಸುಮ್ಮನಿರು. ನಾನು ಇಲ್ಲಿ ಚಾಲೆಂಜ್ ಆಗ್ತಾಯಿದ್ದೀನಿ. ಆ ಹುಡುಗಿನೇ ನಮ್ಮ ಮನೆ ಸೊಸೆ, ನನ್ನ ಸೊಸೆನೇ ಆ ಹುಡುಗಿ ಪ್ರೀತಿನೇ. ಸರಿನಾ? ನಾನು ಆ ಹುಡುಗಿನ ನಾನು ಮದುವೆ ಮಾಡ್ಕೊಂಡು ಬರ್ತೀನಿ. ನಮ್ಮ ಲಿಕ್ಕಿನ ಆ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ. ನೋಡೋಣ ಅದೆಲ್ಲ. ನೀನು ಆಗಲ್ಲ ಅಂತ ಹೇಳ್ತಾ ಇದೆಯಾ, ನಾನು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರಿ ನೋಡೋಣ ಹೇಳು. ಮಾಡೋದೆಲ್ಲ ನೋಡೋಣ. ನನಗೂ ನಿಮ್ಗೆ ಎಷ್ಟೆಷ್ಟಿರಲಿ ಚಾಲೆಂಜ್ ಮಾಡೋದೆಲ್ಲ ನೋಡೋಣ. ಕೊಡ್ತಾಳೇನೋ ನೋಡೋಣ ಅದೆಲ್ಲ ಅವಳವ್ರ ಅಮ್ಮ ಹೆಣ್ಣ. ನೋಡೋಣ ಕಣೆ, ನಿನ್ನ ಕಣ್ಣೆದ್ರಿಗೆ ನಾನು ಮದುವೆ ಮಾಡಿಸ್ಕೊಂಡು ನಿಮ್ಮ ಮನೆಗೆ ಕರ್ಕೊಬತ್ತೀನಿ. ನೀನು ಅವಾಗ ನಾನು ಈ ಮನೆ ಬಾಗಿಲು ಕರ್ಕೊಂಬಂದಾಗ ನನ್ನ ಮಗನೂ ನನ್ನ ಸೊಸೆನೂ ನೋಡಿ ಅವಾಗ ಬಾಯಿ ತೆರ್ಕೊಂಡು ನೋಡಬೇಕು. ಏನಪ್ಪ ಇದು ಹಿಂಗೆ ಮಾಡಿಬಿಟ್ಟ, ಆಶ್ಚರ್ಯ ಪಡಬೇಕು. ಏನಪ್ಪ ಇದು ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ ಅಂತೇಳಿ. ನಾನು ಮದುವೆ ಮಾಡಿಸ್ತೀನಿ. ಅವ್ರ ಅಪ್ಪ ಅಮ್ಮ ಒಪ್ಪಿಸ್ತೀನಿ. ಅವರೇ ಬರಬೇಕು ನನ್ನ ಮನೆಗೆ. ಹಂಗೆ ಮಾಡ್ತೀನಿ ನೋಡಿ. ಅವರೇ ಬರ್ತಾರೆ ನೋಡು. ಮದುವೆ ಆಗೋದಿಲ್ಲ ಅಂತೇಳಿ ಸುಗುಣ ನನಗೆ ಚಾಲೆಂಜ್ ಮಾಡ್ತಾ ಇದ್ದಾಳೆ, ನಾನು ಅವಳಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೋಡೋಣ, ಅವ್ರ ಅಪ್ಪ ಅಮ್ಮನೆಲ್ಲ ಒಪ್ಪಿಸಿ ನಾನು ಆ ಹುಡುಗಿನೇ ನಮ್ಮ ಮನೆ ಸೊಸೆಯಾಗಿ ತರ್ತೀನಿ. ನಮ್ಮ ಲಿಕ್ಕಿನ ಆ ಹುಡುಗಿ ಜೊತೆನೇ ಮದುವೆ ಮಾಡಿಸ್ತೀನಿ. ಹಾಗೆ ಆಗುತ್ತೆ ಈ ಮದುವೆ. ಯಾರಿಂದಲೂ ಈ ಮದುವೆ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.